ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಈನೋ ಪಾಕೆಟನ್ನು ಬಟ್ಟೆ ಹಾಕಿ ಯಾವ ಥರ ಸ್ವಚ್ಛ ಒಗಿಬೇಕು ಅಂತ ತೋರಿಸ್ತೀನಿ. ಈ ಈನೋ ಪಾಕೆಟನ್ನು ನಾವು ಅಸಿಡಿಟಿ ಅಥವಾ ಜೀರ್ಣ ನಾವು ನೀರಲ್ಲಿ ತಗೋತೀವಿ, ಸೋಡಾ ಟೈಪ್. ಇದು ಬಟ್ಟೆ ಒಗೆಯೋಕ್ಕೂ ಕೂಡ ತುಂಬ ಹೆಲ್ಪ್ ಆಗೋದನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಏನಪ್ಪ ಅಂತಂದ್ರೆ, ಈ ಬಟ್ಟೆನ ಈಗ ಮಷಿ ಉಡಿಸಿದ ಮೇಲೆ ಈ ಥರ ಇದೊಂದು ಪಾಕೆಟನ್ನು ಒಡೆದ್ಬಿಟ್ಟು ಬಟ್ಟೆ ಮಧ್ಯೆ ಒಂದು ಹಾಕಿಬಿಡ್ಬೇಕು. ಈ ಒಳಗಡೆನೆ ಪೌಡ್ರ್ ಈ ಟೈಪ್ ಹಾಕ್ಬಿಡ್ಬೇಕು. ಅಥವಾ ನಾವು ಪೌಡ್ರನ್ನ ಹಾಕ್ತೀವಲ್ಲ ಮಷಿನ್, ಅಲ್ಲಿ ಒಂದು ಹಾಕಬೇಕು. ಬಟ್ಟೆ ಭಾಳ ಹೊಲಸಾಗ್ಯಾವಪ್ಪ, ಆಮೇಲೆ ಹಾಸಿಗೆ ಗೀಸಿಗೆ ಎಲ್ಲ ಹಾಕ್ತೀವಲ್ಲ, ಬೆಡ್ಶೀಟು ಕವರ್ ಅವೆಲ್ಲ ಹಾಕಿದ್ರೆ 2 ಅಥವಾ 3 ಈನೋ ಪ್ಯಾಕೆಟ್ ಬಳಸ್ರಿ. ಇಲ್ಲ ಬಟ್ಟೆ ಸ್ವಲ್ಪ ಬಟ್ಟೆಗಳದಾವ ಅಂತಂದ್ರೆ 1 ಈನೋ ಪ್ಯಾಕೆಟನ್ನು ಹಿಂಗೆ ಬಟ್ಟೆ ಒಳಗೆ ಬಿಟ್ಟು ಬಳಸ್ಬೋದು. ಇದರಿಂದ ಬಟ್ಟೆಗಳು ಭಾಳ ಆಗ್ತವೆ. ಇದೆಲ್ಲ ಇದು ಬಟ್ಟೆ ಸಹ ಬಳಸ್ತಾ ಇದ್ರು, ಇದು ಅದಕ್ಕಿಂತ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಇದರಲ್ಲಿ ಹೆಂಗೆ ಹಾಕ್ಬೇಕಂತ ತೋರಿಸ್ತೇನೆ. ಇದರಲ್ಲಿ ನಾನು ಆಲ್ರೆಡಿ ಲಿಕ್ವಿಡನ್ನು ಹಾಕಿದ್ದೀನಿ, ಮತ್ತು ಈನೋ ಪ್ಯಾಕೆಟನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಹಾಕಿ ನಾನು ಕ್ಲೋಸ್ ಮಾಡಿ ಮಷೀನನ್ನು ಸ್ಟಾರ್ಟ್ ಮಾಡ್ಬೋದು. ತುಂಬ ಕ್ಲೀನ್ ಆಗ್ತಾವೆ ಬಟ್ಟೆಗಳು. ಮತ್ತು ಅದೇ ರೀತಿ ನೀವು ಕೈಲಿಂದ ಬಟ್ಟೆ ಒಗೆಯೋರು ಏನು ಮಾಡಬೇಕು, ಬಟ್ಟೆ ನೆನೆಸುವಾಗ ಸೊಪ್ಪಿನ ಪುಡಿ ಅಥವಾ ಲಿಕ್ವಿಡ್ ಹಾಕಿ ನೆನೆಸ್ತಿರ್ತೀರಲ್ಲ, ಅವಾಗ ಈನೋ ಪ್ಯಾಕೆಟನ್ನು ಹಾಕಿಬಿಟ್ಟು ನೆನೆಸಿ ಕೈಲಿಂದ ಒಗೆದ್ರೆ ಇನ್ನೂ ಸ್ವಚ್ಛ ಆಗ್ತಾವೆ. ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ನನಗಂತೂ ಭಾಳ ಇದು ಈನೋ ಪ್ಯಾಕೆಟ್ ತುಂಬ ಹೆಲ್ಪ್ ಆಗೈತೆ ಬಟ್ಟೆ ಒಗೆಯೋಕ್ಕೆ. ಎಸ್ಪೆಷಲಿ ಬೆಡ್ಶೀಟ್ಗಳು ತುಂಬ ಕ್ಲೀನ್ ಆಗ್ಯಾವೆ. ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಾನು ಹಾಕಿದ್ದೀನಿ ಒಳಗಡೆ ಬಂದು, ಮತ್ತು ಅಲ್ಲಿ ಡಿಟರ್ಜೆಂಟ್ ಪೌಡ್ರ್ ಹಾಕ್ತೀವಲ್ಲ ಅಲ್ಲೊಂದು. ನೀವು ಲಿಕ್ವಿಡ್ ಬಳಸಿದ್ರೂ ಓಕೆ, ನಿಮ್ಮ ಮಷಿನ್ ಯಾವ ಥರ ಇದೆ ಆ ಥರ ಪೌಡ್ರ್ಗಳನ್ನು ಹಾಕೋರಿ. ಅದ್ರ ಜೊತೆಗೆ ಈನೋ ಪ್ಯಾಕೆಟನ್ನು ಹಾಕಿರಿ. ಎಸ್ಪೆಷಲಿ ಬೆಡ್ಶೀಟ್ಗಳಿಗೆ ಮತ್ತು ತುಂಬ ಹೊಲಸಾಗಿರ್ತಾವಲ್ಲ ಬಟ್ಟೆಗಳು, ಗಂಡ್ಮಕ್ಳು ಶರ್ಟ್ ಕಾಲರು ಮತ್ತು ಪ್ಯಾಂಟ್ ತುಂಬ ಗಲೀಜಾಗಿರ್ತವೆ, ಅಂಥವಕ್ಕೆ ಈನೋ ಪ್ಯಾಕೆಟನ್ನು ಬಳಸಿರಿ. ಮಷೀನಲ್ಲಿ ಬಟ್ಟೆ ಒಗೆಯೋರು, ವಾಷಿಂಗ್ ಮಷೀನಲ್ಲಿ ಬಟ್ಟೆ ಒಗೆಯೋರು ಪದೇ ಈನೋ ಪ್ಯಾಕೆಟನ್ನು ಹಾಕಬೇಡ್ರಿ. ತೀರಾ ಗಲೀಜಾದಾಗ ಮಾತ್ರ ಹಾಕಿರಿ. ಬಟ್ ಕೈಯಿಂದ ಬಟ್ಟೆ ಒಗಿತೀರಲ್ಲ ಅವರು, ನೀವು ದಿನಾ ಈನೋ ಪ್ಯಾಕೆಟ್ ಬಳಸಿದ್ರೂ ನಿಮ್ಮ ಬಟ್ಟೆಗಳು ತುಂಬ ಸ್ವಚ್ಛ ಆಗ್ತವೆ. ಇದನ್ನು ನಾನು ಟ್ರೈ ಮಾಡಿ ನೋಡಿ ನಿಮಗೆ ಹೇಳ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.